ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾವು ನಮ್ಮ ಸಂಡೂರಿನ ಆರಾಧ್ಯ ದೈವವಾದ ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕಾಣ್ತಾ ಇರೋದು ಬೆಲ್ಟ್ ಕನ್ವೇಯರ್ ಅಂತ. ಈ ಬೆಲ್ಟ್ ಕನ್ವೇಯರ್ಸು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಮೈನ್ಸಲ್ಲಿ ಮಿನರಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ, ಆ ಮಿನರಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಈ ಬೆಲ್ಟ್ ಕನ್ವೇಯರ್ ಮುಖಾಂತರ ಹೋಗುತ್ತೆ. ನಮ್ಮ ಸಂಡೂರು ಮೈನಿಂಗ್ ಏರಿಯಾ ಆಗಿರುವುದರಿಂದ ಈ ರೋಡ್ಸ್ ಎಲ್ಲ ಈ ಥರ ಆಗಿದೆ. ಇದು ಕಾಣ್ತಾ ಇರೋದು ವಾಟರ್ ರಿಸರ್ವೇರ್. ಇದು ವಾಟರ್ ಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಕ್ಕಪಕ್ಕ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ ನೀರು ಕುಡಿಲಿಕ್ಕೆ ಬೇಸಿಗೆ ಸಮಯದಲ್ಲಿ. ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಸಂಡೂರಿನ ಆರಾಧ್ಯ ದೈವ ಕುಮಾರಸ್ವಾಮಿ ದೇವಸ್ಥಾನ. ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೆ. ಓಕೆ, ಒಳಗಡೆ ಹೋಗೋಣ ಬನ್ನಿ. ನೀವು ನೋಡಿರಂತೆ ಹೇಗಿದೆ ನಮ್ಮ ಕುಮಾರಸ್ವಾಮಿ ದೇವಸ್ಥಾನ ಅಂತ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಈ ದೇವಸ್ಥಾನವು 2 ಪುರಾತನ ಹಿಂದೂ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಮತ್ತು 2 ರಕ್ಷಿತ ಸ್ಮಾರಕಗಳಾಗಿವೆ. ಧಾರ್ಮಿಕ ಪದಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ಕುಮಾರಸ್ವಾಮಿ ದೇವಸ್ಥಾನವು 8ನೇ ಹಾಗೂ 10ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ. ದಕ್ಷಿಣ ಭಾರತದ ಮುರುಗನ್ ಅಥವಾ ಕಾರ್ತಿಕೇಯ ಯುದ್ಧದ ಹಿಂದೂ ದೇವರುಗಳಾಗಿವೆ. ಪಾರ್ವತಿ ಮತ್ತು ಶಿವನ ಮಗ ಮತ್ತು ಗಣೇಶನ ಸಹೋದರನ ಮೊದಲ ವಾಸಸ್ಥಾನವೆಂದು ನಂಬಲಾಗಿದೆ. ಈ ದೇವಸ್ಥಾನವನ್ನು ಹಿಂದೂ ದೇವಾಲಯದ ವಾಸ್ತುಶೈಲಿಯ ವಿಷಯದಲ್ಲಿ ಕಲಾ ಇತಿಹಾಸಕಾರರು ಪಾರ್ವತಿ ದೇವಸ್ಥಾನವನ್ನು ಹೆಚ್ಚು ಅಸಾಮಾನ್ಯವಾದದ್ದು ಎಂದು ಹೇಳಿದ್ದಾರೆ. ಈ ಕುಮಾರಸ್ವಾಮಿ ದೇವಸ್ಥಾನವನ್ನು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಅಂದರೆ 8ನೇ ಹಾಗೂ 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಪರ್ವತದ ಒಂದು ವಿಶಿಷ್ಟ ಲಕ್ಷಣವೆಂದರೆ ಅದರ ಅಂಡಾಕಾರದ ಆಕಾರವು. ವ್ಯಾಸದ ಕಿರಿದಾದ ಪಾಸ್ ದಂತಕಥೆಯ ಪ್ರಕಾರ ಕಾರ್ತಿಕೇಯನು ತಾರಕ ಎಂಬ ರಾಕ್ಷಸನೊಂದಿಗೆ ಯುದ್ಧದಲ್ಲಿ ಪರ್ವತದೊಳಗೆ ಅಡಗಿರುವ ರಾಕ್ಷಸನನ್ನು ಕೊಲ್ಲಲು ತನ್ನ ಗೋಳದ ಆಯುಧದಿಂದ ಪರ್ವತವನ್ನು ಚುಚ್ಚಿದಾಗ ಈ ಅಂತರವನ್ನು ಸೃಷ್ಟಿಸಲಾಯಿತು. ಭೂವಿಜ್ಞಾನಿಗಳ ಪ್ರಕಾರ ಈ ವಿಚಿತ್ರವಾದ ಪರ್ವತವು ಜ್ವಾಲಾಮುಖಿ ಸ್ಫೋಟಗಳಿಂದ ಮಾಡಲ್ಪಟ್ಟಿದೆ ಮತ್ತು ಖನಿಜ ನಿಕ್ಷೇಪಗಳಲ್ಲಿ ಬಹಳ ಸಮೃದ್ಧವಾಗಿದೆ. ಇಲ್ಲಿನ ಮಣ್ಣು ಮತ್ತು ಸರೋವರವು ಕೆಂಪು ಜವುಗು ಪ್ರದೇಶವಾಗಿದೆ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಥ್ಯಾಂಕ್ ಯು.